ಆತ್ಮೀಯ ಮಿತ್ರರೇ ನಮಸ್ಕಾರ. ನಮ್ಮ ಭಾರತದ ಭೂಪಟವನ್ನು ಒಂದು ಬಾರಿ ಗಮನಿಸಿದರೆ ಎಡಭಾಗದಲ್ಲಿರುವಂತಹ ಗುಜರಾತಿನ ಭೂಪಟವು ಮಹಾವಿಷ್ಣುವಿನ ವಾಹನವಾದ ಗರುಡನಾಕೃತಿಯಲ್ಲಿ ಕಾಣುತ್ತದೆ. ಗರುಡನ ಕಣ್ಣಿನಂತಿರುವ ಮತ್ತೊಂದು ಪ್ರದೇಶವನ್ನು ಗಮನಿಸಿ, ಅದೇ ಈ ಗಿರ್ನಾರ್. ಈ ಗಿರ್ನಾರ್ ಪರ್ವತವನ್ನ ರೇವತಕ್ ಪರ್ವತ ಎಂದು ಕರೆಯುತ್ತಾರೆ. ಜೈನ ಮತ್ತು ಹಿಂದೂ ದೇವಾಲಯಗಳ ಸ್ಥಳವಾದ ಈ ಬೆಟ್ಟದಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಮಂದಿರಗಳನ್ನ ಕಾಣಬಹುದು. ಅನೇಕ ಉಗಮ ನದಿಗಳನ್ನ ಕಾಣಬಹುದು. ಜೈನ ಮತ್ತು ಹಿಂದೂ ದೇವಾಲಯಗಳ ಮಿಶ್ರಣವಾದ ಈ ಜಾಗವನ್ನು ನೋಡಲು ಸುಮಾರು 10,000 ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗ್ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇಡೀ ಏಷ್ಯಾದಲ್ಲೇ ಈ ಗಿರ್ನಾರ್ ರೋಪ್ವೇ ಅಂದ್ರೆ ಕೇಬಲ್ ಕಾರ್ ಏನಿದೆಯಲ್ಲ, ಈ ಏಷ್ಯಾದಲ್ಲೇ ಅತಿ ಉದ್ದದ ರೋಪ್ವೇ ಅಂತ ಹೆಸರನ್ನ ಪಡೆದುಕೊಂಡಿದೆ. 7,600 ಅಡಿ ಎತ್ತರದಲ್ಲಿರುವಂತಹ ಈ ಗಿರ್ನಾರ್ ಪರ್ವತಕ್ಕೆ 2,800 ಅಡಿಗಳಷ್ಟು ಎತ್ತರಕ್ಕೆ ಈ ರೋಪ್ವೇ ನಮ್ಮನ್ನ ಕರ್ಕೊಂಡೋಗ್ಬಿಡುತ್ತೆ. ಆ ನಂತರದಲ್ಲಿ ಇಲ್ಲಿ ಅಂಬಿಕಾ ಮಂದಿರ ಸಿಗುತ್ತೆ. ಆ ಅಂಬಿಕಾ ಮಂದಿರದಲ್ಲಿ ನವವಿವಾಹಿತ ಜೋಡಿಗಳು ನಮ್ಮ ವಿವಾಹ ಜೀವನ ಸುಖವಾಗಿರ್ಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ಮುಂದುವರಿತಾರೆ. ಮುಂದೆ ಸುತ್ತ ತುದಿಯಲ್ಲಿ ದತ್ತಾತ್ರೇಯರು ಕೂತು ತಪಸ್ಸನ್ನ ಮಾಡಿದಂತಹ ಅದ್ಭುತವಾದಂತಹ ಜಾಗ ಇದೆ. ಈ ಮಾನ್ಸೂನ್ ವೇಳೆಯಲ್ಲಿ ನೀವು ಒಂದ್ಸರಿ ಆದ್ರೆ ಗಿರ್ನಾರ್ ಪರ್ವತಕ್ಕೆ ಏನಾದ್ರೂ ಹೋದ್ರೆ ನೀವು ಜೀವಮಾನದಲ್ಲೇ ಈ ಮೆಮೊರಿಯನ್ನ ನೀವು ಮರೆಯಕ್ಕಾಗಲ್ಲ. ಅಷ್ಟು ಅದ್ಭುತವಾದಂತಹ ಸ್ಥಳ. ಗುಜರಾತ್ ರಾಜ್ಯದ ಜೂನಾಗಢದಲ್ಲಿರುವಂತಹ ಈ ಗಿರ್ನಾರ್ ಪರ್ವತಕ್ಕೆ ಒಮ್ಮೆ ಆದ್ರೂ ಭೇಟಿ ಕೊಡಿ. ಧನ್ಯವಾದ. ಶ್ರೀ ಚರಣ ಸೇವಕ.